ನಮ್ಮ ರಮ್ಯ ಬೇರೆ ಆ ತುಂಗ ಬಂದ್ರೆ ಯಾವುದಕ್ಕೂ ಆ ರಂಗಮ್ಮರ ಮಂತಕ್ಕೆ ಹೋದ್ರೆ ಯಾವ ವಿಷಯನೂ ಈ ಮಾತಾಡ್ದಂಗೆ ನೋಡ್ಕೊಳಮ್ಮ ಅಂತ ಹೇಳಿದ್ಲು. ನಾನು ಹೆಂಗೆ ನೋಡ್ಕೊಳಕ್ಕಾಗುತ್ತೆ? ಅವರು ಮನೆ ವಿಷಯನ ಮಾತಾಡಬೇಡ್ರಿ ಅಂತ ಹೇಳಕ್ಕಾಗುತ್ತಾ? ಏನು ಮಾಡೋದು? ಈ ರಮ್ಯನ್ಗೆ ಏನು ಬೇಕು? ಮದುವೆ ಮಾಡ್ಕೊಂಡಾದ್ರೂ ಮಾಡ್ಕೊಂಬ್ಲಿ, ಬಿಟ್ಟಾದ್ರೆ ಬಿಡ್ಲತ್ತಾಗೆ ಸುಮ್ಮನೆ ಇರಬೇಕು. ಇಂಥವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿರೆ ಈ ಜಯಮ್ಮ ಆ ನಂದಿನೀನು ಆ ಚಂದ್ರನು ಮನೆ ಪೊಲೀಸ್ ಸ್ಟೇಷನ್ಗೆ ಹಾಕೋಣ ಅಂತಾನ ಯಾರೋ ಹುಡ್ಗನ್ ಕರೆಸಿ ಅವನ ಮೇಲೆ ನೋಡಿ 50,000 ಕೇಳ್ತಾನೆ. ನಾನು ಎಲ್ಲಿ ತಂದು ಕೊಡೋಣ 50,000? ಏನೋ 1,000 2,000 ಅಂತ ಅಂದಿದ್ದಕ್ಕೆ ಕೊಟ್ಟೆ. ಅಜಯಮ್ಮನೆ 30,000 ಕೊಡ್ತೀನಿ ಅಂತ ಒಪ್ಕೊಂಡವಳು. ಹೆಂಗಾದ್ರೂ ಮಾಡ್ಕೊಂಬಿ, ನನಗೇನಂತ. ನಾನಂತೂ ದೊಡ್ಡ ಗಿಡ್ ಬಿಚ್ಚಕ್ಕೆ ಹೋಗಲ್ಲ. ಏನೋ ಕರೆದ್ರೆ ಏನೋ ಜೊತೆಗೆ ಹೋಗ್ಬೋದು ಅಷ್ಟೇ. ಈ ನಂದಿನಿ ಒಬ್ಳು ಜೈಲ್ನಾಗ ಇದ್ಬಿಟ್ರೆ ನಾವೆಂಗೋ ಸಿದ್ದನ ಹತ್ರ ಆರಾಮಾಗಿ ದೊಡ್ಸ್ಕೊಂಡು ಮಜಾ ಮಾಡ್ಕೊಂಡಿರ್ಬೋದು. ನಮ್ಮ ರಮ್ಯ ಬೇರೆ ಆ ನಾದ್ನಿನ ಈ ರಂಗಮ್ಮನ ಮಗುಗೆ ಮಾತಾಡಕಂತ ಹೋಗಿದ್ರೆ ಅವಳು ಒಪ್ಪಿಲ್ಲ, ಅದು ಇದು ಅಂತಾನ ಸುಳ್ಳು ಹೇಳೋಂತೆ. ಈಗ ತುಂಗುನ ಹತ್ರ ಅವ್ರ ಅತ್ತೆ ಕೇಳ್ಕೆಂಬ ಅಂತ ಹೇಳೋಳಂತೆ. ಒಂದೇ ಊರಾದ್ರೆ ಇದೊಂದು ತೊಂದ್ರೆ. ಏನಾನ ಸುಳ್ಳು ಹೇಳಿದ್ರೆ ತಿರುಗಿ ಇನ್ನೊಬ್ರನ್ನ ವಿಚಾರಿಸ್ತಾರೆ. ಯಾವಾಗ ಗೊತ್ತಾಳೋ ಏನೋ ತುಂಗ, ಆ ಶಾಂತಮ್ಮನ ಮಗಳು. ನನಗಂತೂ ಬರೇ ತಲೆನೋವು ಕೆಲಸನೇ. ಹೋಗಲ್ಲ. ಏನೇ ರಜಮ್ಮ, ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲೂ ಇಲ್ಲ, ಇಲ್ಲೇ ಸೊಸೈಟಿ ತಕ್ಕ ಹೋಗೋಣ ಅಂತ ಹೋಗ್ತಿದ್ದೆ. ನೀನು ಎಲ್ಲಿಗೆ ಹೋಗ್ತಾ ಇದ್ದೆ ಗುಂಡಜ್ಜಿ? ನಾನಿಲ್ಲೇ ಆ ರಂಗಮ್ಮರ ಮಂತಕ್ಕೆ ಹೋಗೋಣ ಅಂತಾನ. ಯಾಕ ಬಾರ್ಗುಂಡಜ್ಜಿ ಏನೋ ಮಾತಾಡ್ಬೇಕಂತ ಹೇಳಿ ಕಳ್ಸಿದ್ಲ ನಮ್ಮ ಹುಡ್ಗನ ಕೈಲಿ. ಅದಕ್ಕೆ ಯಾಕದತ್ತು ಅಂತಾನ. ಅವ್ರ ಮಗುಗೆ ಹೆಣ್ಣು ನೋಡ್ತಾ ಇದ್ದಾರೆ. ಅದೇ ಕಣೆ ರಜಮ್ಮ, ನಿನ್ನ ಮಗಳು ಇಲ್ವೇ? ನಿನ್ನ ಮಗಳು ರಮ್ಯನ್ ಕೊಟ್ಟಿಲ್ವೇ? ಅವಳು ನಾದ್ನೇನು ಇದ್ದಾಳಂತಲ್ಲ, ಕೆಲಸದಾಗ ಇದ್ದಾಳಂತಲ್ಲ. ರಂಗಮ್ಮನ ಮಗನೂ ಕೆಲಸದಾಗ ಇದ್ದಾನಲ್ವಾ? ಅದಕ್ಕೆ ನೋಡ್ಕೊಂಬರ್ರಿ ಅಂತ ನಾ ಹೇಳಿದ್ದೆ. ನೋಡ್ಕೊಂಬರಕ್ಕೆ ಹೋಗಿದ್ಲಂತೆ. ತಿರ್ಗ ಏನಾತ ಏನೋ ಗೊತ್ತಿಲ್ಲ. ಏನೋ ಮಾತಾಡಬೇಕು ಬಾರ್ಗುಂಡಜ್ಜಿ ಅಂತ ಹೇಳಿ ಕಳ್ಸಿದ್ಲು. ಅದಕ್ಕೇನೆ ಮಾತಾಡೋಣ ಅಂತ ಹೋಗ್ತಾ ಇದ್ನಮ್ಮ. ಅಲ್ಲ, ಯಾಕೆ ಕೊಡಲ್ಲ ಅಂದ್ರೆ ಏನು? ರಮ್ಯನ್ ನಾದ್ನಿನ ರಂಗಮ್ಮನ ಮಗುಗೆ ಯಾಕೆ ಚೆನ್ನಾಗಿದ್ನಲ್ಲಿ? ಅವನು ಕೆಲಸದಾಗಿದ್ದ. ಓ, ಅಂದ್ರೆ ಈ ಗುಂಡಜ್ಜಿ ಆ ಮದುವೆ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇತ್ತಾ ಈ ರಂಗಮ್ಮರ ಮಂತಕ್ಕೆ? ಈಗ ಏನು ಮಾಡೋದು? ನಾನು ಜೊತೆಗೆ ಹೋಗ್ಲಾ? ಏನೇ ರಜಮ್ಮ ಹಂಗೆ ನೋಡ್ತಾ ಇದೆಯಾ? ಈಗ ಆ ಶಾಂತಮ್ಮನ ಮಗಳು ತುಂಗಾನು ನಿಮ್ಮ ರಮ್ಯಾರೂರ್ಗೆ ಅಲ್ವಾ ಕೊಟ್ಟಿರೋದು? ಅದಕ್ಕೆ ಅವಳು ಬತ್ತಾಳಂತಿವತ್ತು ಊರಿಗೆ ಹೇಳ್ತಾ ಇದ್ಲು ಅವ್ರಮ್ಮಯ್ಯ. ಅದಕ್ಕೇನೀಗ? ಅಯ್ಯೋ ಅಲ್ಲ ಕಣ್ಗುಂಡಜ್ಜಿ, ಆಶನಿಗೆ ಇಷ್ಟ ಇಲ್ವಂತೆ ಈಗಲೇ ಮದುವೆ ಆಗೋದು. ಅವಳಿಂದ ಏನೋ ಮನೆ ಕಟ್ಟಬೇಕಂತೆ ಅವರು, ಇನ್ನು ಮದುವೆ ಮಾಡಲ್ವಂತೆ. ಅದ್ರ ಬಗ್ಗೆ ನೀನು ಯಾಕೆ ಹೇಳಕ್ಕೋದೆ? ನೀನೇ ಅಂತ ಹೇಳಿದ್ದು. ಅವ್ರು ಈಗಲೇನೆ ಮದುವೆ ಮಾಡಲ್ವಂತೆ. ಅವಳಿಗೆ ಅದು ಅಲ್ದೇನೆ ಇಷ್ಟ ಇಲ್ವಂತೆ ಮದುವೆ ಆಗೋದು. ಸುಮ್ಮನೆ ಅವಳು ಬಗ್ಗೆ ತಲೆ ಕೆಡ್ಸ್ಕೊಂಡಲ್ಲೇನೆ ಬೇರೆ ಯಾರನ್ನಾದ್ರೂ ನೋಡ್ಕೊಂಡು ಮದುವೆ ಆಗಕ್ಕೆ ಕೇಳು ರಂಗಮ್ಮನ್ಗೆ. ಅಲ್ಲ ರಂಗಮ್ಮನ ಮಗುಗೆ. ಆಯ್ತು ಬಿಡೆ, ನೀನು ಯಾಕೆ ಹಂಗಾಡ್ತೀಯ? ನಿನ್ನ ಮಗಳು ಮದುವೆನಾ ಅಥವಾ ನಿನ್ನ ಮಗನ ಮದುವೆನಾ? ಹೋಗು. ಗುಂಡಜ್ಜಿ ನಾನು ಬರ್ತೀನಿರು. ಎಲ್ಲಿಗೆ ಬರ್ತೀಯೇ? ರಂಗಮ್ಮರ ಮಂತಕ್ಕೆ ನಾನು ಬರ್ತೀನಿ. ಯಾಕೆ? ಏನೂ ಇಲ್ಲ, ಸುಮ್ಮನೆ ಬರ್ತೀನಿ ನಡಿ. ಸರಿ ಬಾ, ನನಗೇನಂತೆ ನೀನು ಬಂದರೆ. ಈಗ ಏನು ಹೇಳೋದು ಆ ರಂಗಮ್ಮನಿಗೆ? ಆ ತುಂಗ ಬಂದರೆ ಆ ತುಂಗನ ಮಾತು ನಂಬೇಡ ಅಂತ ಹೇಳದ? ಅಥವಾ ನಂಬೇಡ ಅಂತ ಹೇಳಿದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಈ ರಮ್ಯ ಬೇರೆ ನನಗೆ ಫೋನ್ ಮಾಡಿ ಹೇಳವಳೆ ಆ ತುಂಗ ಬಂದು ಏನು ಹೇಳ್ದಂಗೆ ಮಾಡಪ್ಪ ಅಂತಾನೆ. ಆ ತುಂಗ ಬಂದಿದ್ದಾಳೆ ಊರಿಗೆ? ಏನೋ ಬಂದಿರ್ಬೋದೇನೋ. ಈ ಗುಂಡಜ್ಜಿ ಅದಕ್ಕೆ ಹೋಗ್ತಾಯಿತ್ತೋ ಏನೋ. ಸರಿ ಹೋಗಿ ನೋಡೋಣ. ಬಾರೇ ರಾಜಿ, ಬತ್ತೀನಿ ಅಂದಲ್ಲ, ಬರಲ್ವೇನು? ಬತ್ತೀನಿ ನಡಿ ಗುಂಡಜ್ಜಿ, ಹಿಂದೇನೆ ಬತ್ತೀನಿ. ರಂಗಮ್ಮ. ಓ ಗುಂಡಜ್ಜಿ ಬಂದ್ಯಾ? ಬಾ ಬಳಿಕೆ. ಓ ರಾಜಮ್ಮ, ಏನ್ ನೀನ್ ಬಂದಿರೋದು? ಏನ್ ಸಮಾಚಾರ? ಏನು ಇಲ್ಲ, ಸುಮ್ಮನೆ ಬಂದೆ. ಗುಂಡಜ್ಜಿ ಬರ್ತೀನಿ ಅಂತ ನಿಮ್ಮಂತಕ್ಕೆ ಅದಕ್ಕೆ ಬಂದೆ ನಾನು. ಹೌದಾ? ಏನ್ ಸಮಾಚಾರ? ಏನೂ ಇಲ್ಲ, ಗುಂಡಜ್ಜಿ ಏನೋ ಮಾತಾಡ್ಬೇಕು ಅಂತೆ, ಅದೇನೋ ಅದಕ್ಕೆ ಬಂದೆ ಅಷ್ಟೇನೆ. ನನಗೂ ಬೇಜಾರಾಯ್ತಾ, ಮಂತಾಗೂ ಯಾರೂ ಇರಲಿಲ್ಲ, ಮದುವೆ ಇರಲಿಲ್ಲ, ಎಲ್ಲ ಹೋಗಿದ್ಲು, ಹಂಗಾಗಿ ಬಂದೆ ಅತ್ತ. ಏನೋ ಮದುವೆ ಬಗ್ಗೆ ಮಾತಾಡ್ತಾರೆ ಅಂತ ಗುಂಡಜ್ಜಿ. ಏನು ಹೆಣ್ಣು ನೋಡಿದೇನಿಲ್ಲನ? ಅದೇ ನಿನ್ನ ಮಗಳು ನಾದ್ನಿ ಇದ್ದಾಳಲ್ಲ, ಅವಳು ನೋಡೋಣ ಅಂತಿದ್ವಪ್ಪ. ಅವ್ರು ಯಾಕೆ ಬೇಡ ಅಂದಂತೆ. ರಮ್ಯ ಮೊನ್ನೆ ಬಂದಿದ್ಲಲ್ಲ ಊರಿಗೆ, ಅವಾಗ ಬಂದು ಹಂಗೊಂದು ಅವಳೇನೋ ಇಷ್ಟ ಇಲ್ವಂತೆ, ಅವಳಿಗೇನೋ ಬಾಯ್ ಫ್ರೆಂಡೋ ಯಾರೋ ಇದಾನಂತೆ, ಅವಳು ಸರಿ ಇಲ್ಲ, ಅವಳು ಹೋಗಿದ್ ಮನೆ ಇದಾಗುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ಲಪ್ಪ. ಅಂತ ಹುಡುಗಿನ ಅವಳು? ಅಂತವಳಲ್ಲ ಕಣಿ ರಂಗಮ್ಮ. ಹೌದೇನು ಗುಂಡಜ್ಜಿ? ಮತ್ತೆ ರಮ್ಯ ನೋಡಿದ್ರೆ ಹಂಗೆ ಹೇಳಿದ್ಲು ಈ ರಾಜಮ್ಮನ ಮಗಳು. ಅವ್ರಿಗೆ ಇಷ್ಟ ಇಲ್ವಂತೆ ಅಂತಾನ, ಏನೋ ಬೇರೆ ಹುಡುಗನ ಲವ್ ಮಾಡ್ತಾ ಇದ್ದಾಳೆ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಮನೇಲಿ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಲಪ್ಪ. ಹೌದಾ? ಅಯ್ಯೋ, ನಾನು ಕೇಳ್ಪಟ್ಟಂಗೆ ಅಂತ ಹುಡುಗಿ ಅಲ್ಲ, ಓದಿ ಚೆನ್ನಾಗಿ ಮುಂದೆ ಬಂದಿರೋ ಹುಡುಗಿ ಅಂತ, ಹುಡುಗರ ಸವಾಸಕ್ಕೆಲ್ಲ ಓದೋಳಲ್ಲ ಅಂತನ ಯಾರೋ ಹೇಳ್ದಂಗೆ ಆಯ್ತಮ್ಮ. ಅದಕ್ಕೆ ನಾನು ನಿನ್ಗೆ ಹೇಳ್ದೆ, ನಿಮ್ಮ ಮನೆಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ, ನಿನ್ನ ಮಗುಗೂ ಗೌರ್ಮೆಂಟ್ ಕೆಲಸ, ಅವಳಿಗೂ ಅದೇನೆ ಕೆಲಸ, ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ. ಅಯ್ಯೋ ಗುಂಡಜ್ಜಿ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ಅಂತಾಳೆ ಮತ್ತೆ ಅವಳು ಆ ಶಾಂಬಳು ಕಾಲೇಜ್
ಕಾಲೇಜ್ನಾಗಿದ್ದಾಗಲೇನೆ ಯಾವುದೋ ಒಂದು ಹುಡುಗನ ಲವ್ ಮಾಡ್ತಿದ್ಲಂತೆ, ಇನ್ನ ಲವ್ ಮಾಡ್ತಲೇ ಇದ್ದಾರಂತೆ. ಅವ್ರ ಅಮ್ಮಯ್ಯ ಒಪ್ಪಲ್ಲ ಅಂತನ ಈಗಲೇ ಮದುವೆ ಬೇಡ ಅಂತನ ಹೇಳ್ತಾಳಂತವಳು. ಸುಮ್ಮನೆ ಮದುವೆ ಮಾಡ್ಕೊಂಬಂದು ಆಮೇಲೆ ಏನಾನ ಓಡೋದ್ರೆ ಏನು ಗತಿ? ರಂಗಮ್ಮ ಸುಮ್ಮನೆ ಬಿಟ್ಬಿಡು, ಕೆಲಸದಾಗಿರೋರು ಅಂತಾನ ಆಸೆ ಪಡಕ್ ಹೋಗ್ಬೇಡ. ಅವಳು ಸರಿ ಇಲ್ಲ. ನಮ್ಮ ರಮ್ಯನ ಆದ್ನಿ. ನಮ್ಮ ರಮ್ಯನೇನೆ ಏನಾರು ಬುದ್ಧಿ ಹೇಳಿರಿ. ನೀನ್ ಯಾರು ಕೇಳಕ್ಕೆ? ನಾನು ಲವ್ ಆದ್ರೂ ಮಾಡ್ತೀನಿ, ಯಾರನ್ನಾದ್ರೂ ಮದುವೆ ಆಗ್ತೀನಿ. ನಿನ್ನ ಅಮ್ಮಗೂ ನಮ್ಮ ಅಣ್ಣಗೂ ಹೇಳಂಗಿಲ್ಲ. ನಿನ್ ಕೆಲಸ ನೀನು ಎಷ್ಟೈತೆ ಅಷ್ಟು ನೋಡ್ಕೊಂಡಿರು ಅಂತ ನಾ ಜೋರ್ ಮಾಡ್ತಾಳಂತೆ ಆ ಹುಡುಗಿ. ಅದಕ್ಕೆ ರಮ್ಯಾ ನನ್ನ ಹತ್ರನೂ ಹಂಗೆ ಹೇಳಿದ್ಲು. ಆ ರಂಗಕ್ಕಯ್ಯ ಬಂದಿತ್ತು ನೋಡ್ಕೊಂಡು ಹೋಗಕ್ಕೆ. ನನ್ಗೆ ಹೇಳೋದ ಬೇಡವ ಅಂತ ಅನ್ನೋ ಸತ್ಯ ಊರಿಗೆ ಬಂದೆ, ಹೇಳೋಗಣ ಅಂತ ಬಂದೆ ಅಂತ ಓದ್ಸರ ಬಂದಾಗ್ಲಿ ಹಂಗಂದ್ಲು. ತಿರ್ಗಾ ಫೋನ್ ಮಾಡಿನು ಹಂಗಂದ್ಲು. ತಿರ್ಗಿ ಯಾರ ಮಾತನ ಕೇಳಿ ತಿರ್ಗಾನ ಅವ್ರನ್ನ ಮದುವೆ ಮಾಡ್ಕೊಂತೀನಿ ಅದು ಇದು ಅಂತ ನಾ ಯೋಚನೆ ಮಾಡ್ಗಿಡಿಯ ಕಣಿ ರಂಗಮ್ಮ. ಬಿಟ್ಬಿಡು ಇಲ್ಲಿಗೇನೆ ಅದ್ರ ಆಸೆನ. ಹೌದೇನೆ ರಾಜಮ್ಮ, ನೀನ್ ಹೇಳದ್ ನಿಜಾನ? ನನ್ಗೆ ಯಾಕೆ ಆ ಹುಡುಗಿ ನೋಡಿದೆ ಹಂಗಂತ ಅನ್ನಿಸ್ಲೇ ಇಲ್ಲಮ್ಮ. ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು. ನೀನ್ ನೋಡಿ ಹಿಂಗೆ ಹೇಳ್ತೀಯ? ರಮ್ಯಾನು ಹಂಗೆ ಹೇಳಿದ್ಲು. ಇರು, ಆ ಶಾಂತಮ್ಮನ ಮಗಳು ತುಂಗಾನು ಅದೇ ಊರಲ್ಲ, ಅವಳು ಒಂದ್ ಮಾತಾ ಕೇಳ್ಬಿಡಣ. ಹೆಂಗೆ ಏನು ಎತ್ತ ಹುಡುಗಿ ಅಂತಾನ. ಅವಳು ಕೇಳಕ್ಕೆ ಅವಳು ಇಲ್ಲೆಲ್ಲಿ ಬಂದಿದ್ದಾಳೆ? ಅಲ್ಲಿ ಗಂಡನ ಮನೆಗೆ ಇದ್ದಾಳೆ. ಅದು ಅಲ್ದೇನೆ ಅವ್ರ ಮನೇನು ದೂರ. ಅವಳಿಗೆ ಏನೇ ಗೊತ್ತಿರುತ್ತೆ ತುಂಗುನ್ಗೆ? ನಮ್ಮ ರಮ್ಯಾ ತಾನೆ ಯಾವಾಗ್ಲೂ ಆ ಮನೆಗೆ ಇರೋದು. ರಮ್ಯನ್ಗಿಂತ ಗೊತ್ತಿರುತ್ತಾ? ಮನೆಗಳಾರ್ಗಿಂತ ಹೊರಗಳಾರ್ಗ ಗೊತ್ತಿರುತ್ತಾ ಹೇಳು? ಅವಳೇನು ಕೇಳಕ್ಕೆ ಹೋಗ್ಬೇಡ ತುಂಗುನ್ನ. ಸುಮ್ಮನೆ ಬೇರೆ ಯಾವ್ದಾದ್ರು ಹುಡುಗಿನ ನೋಡೋದ್ ಕಲ್ತ್ಕ. ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗಿಗೆ ಏನ್ ಹೆಣ್ಣು ಹುಡ್ಕೋದೇನು ಕಷ್ಟನೇ? ಬೇಕು ಅಂದ್ರೆ ನಾನೇ ಹುಡುಕೊಡ್ತೀನಮ್ಮ. ನಮ್ಮ ಸಂಬಂಧದಾಗ ಯಾವ್ದಾನ ಒಂದು ಹುಡುಗಿನ. ನಮ್ಮ ಅಣ್ಣನ ಮಕ್ಳು ಇದ್ದಾರೆ. ಬೇಡಮ್ಮ, ನಿಮ್ಮ ಅಣ್ಣನ ಮಕ್ಳು ಬೇಡ ನಮ್ಗೆ. ಯಾರನ್ನ ಕೆಲಸದಾಗಿರೋರು ಆಗ್ಬೇಕು. ಅವರೆಲ್ಲ ಬೇಡ. ನನ್ನ ಮಗನು ಕೆಲಸದಾಗಿರೋದ್ರಿಂದ ಅವನು ಒಪ್ಪಲ್ಲ. ಅದಕ್ಕೆ ಅವಳು ಒಳ್ಳೆ ಹುಡುಗಿ ಕೆಲಸದಾಗೂ ಇದ್ಲು ಅಂತಾನ ನಾವು ಯೋಚನೆ ಮಾಡಿವಿ. ಗುಂಡಜ್ಜಿನೂ ಹೇಳ್ತಲ್ಲ, ಅದಕ್ಕೇನೆ ನಾನು ಹೋಗಿದ್ದೆ. ಈಗ ಏನ್ ಮಾಡೋದು ಗುಂಡಜ್ಜಿ? ತುಂಗ ಊರಿಗೆ ಬಂದಿರ್ಬೇಕೇನ? ಬಾ ಹೋಗಿ ಶಾಂತಮ್ಮನ ಮನೆ ಹತ್ರ ಹೋಗಿ ಆ ತುಂಗನೊಂದ್ಸಲ ಮಾತಾಡ್ಸ್ಕೊ ಬರೋಣ. ತಿರನ ಫೋನ್ ನಂಬರ್ ಇಸ್ಕೊಂಡು ಮಾತಾಡೋಣ. ನನಗ್ಯಾಕೋ ಈ ರಾಜಮ್ಮ ಮತ್ತೆ ರಮ್ಯ ಹೇಳೋದು ಅವ್ರ ಮನೆಗೆ ಇರ್ತಾಳಲ್ಲ, ಒಂದಲ್ಲ ಒಂದು ಜಗಳ ಬಂದೇ ಬರ್ತವೆ. ಎಲ್ಲೋ ಅವಳ ಮೇಲೆ ಇದಕ್ಕೆ ಏನಾನ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸುಮ್ಮನಿರೇ ರಾಜಮ್ಮ, ನಿನ್ನ ಮಗಳ ಮಾತು ಕೇಳಿ ಹೇಳಕ್ ಹೋಗ್ಬಾರ್ದು ಯಾವುದೇ ಒಂದು ಹುಡುಗಿ ಬಗ್ಗೆ. ಇಲ್ಲ ಸಲ್ಲದ್ದೆಲ್ಲನ ಒಂದೇ ಮನೇಲಿ ಇದ್ಮೇಲೆ 10-15ಗೆ ಜಗಳ ಬಂದೇ ಬರ್ತವೆ. ಆ ಥರ ಜಗಳ ಆಗಿರೋದಕ್ಕೆ ನಾನು ಹಿಂಗೆ ಎಲ್ಲ ಏನು ಹೇಳವಳೆ ಏನೋ ರಮ್ಯ. ಅದಕ್ಕೆ ಹೊರಗೆ ನಾನು ಕೇಳಿರೆ ಗೊತ್ತಾಗುತ್ತೆ. ತುಂಗ ಬಂದಿರ್ಬೇಕೇನೋ ಅವ್ರ ಮಂತಕ್ಕೆ ಹೋಗಿ ಕೇಳ್ಕೊಬರೋಣ ಬಾ. ಊರಿಗೆ ಬಂದವಳ ಅವಳು ತುಂಗ? ಇಲ್ಲ ಕಣ್ ಗುಂಡಜ್ಜಿ, ಬಂದಿಲ್ಲ ಅನ್ಸುತ್ತೆ. ಇನ್ನನ ಸುಮ್ಮನೆ ಯಾಕೆ ಹೋಗ್ತೀರಾ ಅಲ್ಲಿಗಾನ? ಬಂದಿಲ್ಲ ಅವಳು. ಬಂದಿಲ್ಲ ಅಂತ ನೀನೇ ಹೇಳ್ತಾ ಇದ್ದಿಲ್ಲೇ. ಯಾರ ಹಂಗಂದ್ರು ಲಸ್ಮಕ್ನೋ ಯಾರು ಹಂಗಂತೀರ್ ಕಣಿ. ತುಂಗ ಬಂದ್ಲು ಊರಿಗೆ, ಏನೋ ಕೇಳಬೇಕು ಅಂತಿದ್ದಲ್ ಗುಂಡಜ್ಜಿ ಅಂತನ. ನಾನು ಅದಕ್ಕೆ ರಂಗಮ್ಮ ಅಂತಕ್ಕೆ ಹೋಗಿ ಆಮೇಲೆ ಹಂಗೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಿಡು, ಹೋಗಿ ಅದೇನು ಹೇಳ್ತಾಳೆ ನೋಡೋಣ, ಅವಳೇನು ಹೇಳ್ತಾಳೆ ಅಂತಾನೆ. ಒಬ್ರಲ್ಲ ಒಬ್ರನ್ನ ವಿಚಾರಿಸ್ಬೇಕು. ಅಯ್ಯೋ, ಮನೆಯಾಗ್ಲಾರು ಹೇಳಿರೇನೆ ನಂಬಿಕೆ ಇಲ್ವೇನೆ ರಂಗಕಯ್ಯ ನಿನ್ಗೆ? ಈ ಗುಂಡಜ್ಜಿ ಒಂದು ಇಲ್ಲ ತಲೆ ಕೆಡ್ಸತ್ತೆ. ಅಯ್ಯ ಅಲ್ಲ, ನಮ್ಮ ರಮ್ಯಾ ಅವ್ರ ಮನೆಗೆ ಅವ್ರ ಹತ್ತಿಗೆ ಅವ್ರ ಅಣ್ಣ ಹೇಳ್ತಿ. ಅವಳಿಗೆ ಗೊತ್ತಿದ್ದಷ್ಟು ಆ ತುಂಗನ್ ಗೊತ್ತಿರುತ್ತಾ? ಅವ್ರ ಮನೇನು ದೂರ ಅಲ್ಲಿ. ಹೆಂಗನಾಗ್ಲಿ ಒಂದ್ಸಲ ಹೋಗಿ ಮಾತಾಡ್ಸ್ಕೊ ಬರ್ತೀವಿ. ಮಾತಾಡ್ಸ್ದಂಗೂ ಆಗುತ್ತೆ, ಹಂಗೇನೆ ಕೇಳ್ದಂಗೂ ಆಗುತ್ತೆ. ನಡಿ ಗುಂಡಜ್ಜಿ. ಸರಿ ಬಾ. ಈ ರಾಜಮ್ಮ ಮಾತು ಕೇಳ್ಕೊಂಡ್ರೆ ಯಾವುದು ಆಗಲ್ಲ. ಹೋಗಿ ಮಾತಾಡ್ಸ್ಕೊಂಡು ಕೇಳ್ಕೊಂಬರೋಣ. ಆ ಗಂಗನ್ಗೂ ಒಂದಿಷ್ಟು ಬುದ್ಧಿ ಹೇಳ್ಬೇಕು. ಬಂದು ಮನೆಗೆ ಸೇರ್ಕೊಂಡವಳಂತಿ ಆ ಸೂರ್ಯನಂತ ಒಳ್ಳೆ ಹುಡುಗನ್ ಬಿಟ್ಟು. ಸರಿ ನಡಿ ಹೋಗೋಣ. ಅಯ್ಯೋಯ್ಯೋ, ಈ ಗುಂಡಜ್ಜಿಗೆ ಏನು ಬೇಕು? ಕಂಡಾರ ಮಕ್ಳು ಮದುವೆ ಸುದ್ದಿ ಕಟ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವಾ? ಈಗ ಏನಾನ ಹೋಗಿ ಆ ತುಂಗ ನಮ್ಮ ರಮ್ಯ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಏನು ಮಾಡೋದು? ರಮ್ಯ ನೋಡಿದ್ರೆ ನನ್ನ ಹತ್ರ ಹೇಳವಳೆ, ಆ ತುಂಗ ಬಂದು ಏನು ಬಾಯಿ ಬಿಡಬಾರ್ದು, ಹಂಗೆ ನೋಡ್ಕೊಳಮ್ಮ ಅಂತಾನ. ನಾವು ಬಾಯಿ ಮುಚ್ಚಕ್ಕಾಗುತ್ತಾ? ಅಯ್ಯೋ, ಇದೊಳ್ಳೆ ಪಜಿತಿ ಬಂತಲ್ಲಪ್ಪ. ಇದೇನ ನಮ್ಮ ರಮ್ಯ ಹೇಳಿರೋ ಸುಳ್ಳು ಅಂತ ಗೊತ್ತಾದ್ರೆ ಅವ್ರ ಅತ್ತೆ ಅಲ್ಲಿ ಕ್ಲಾಸ್ ಅಂತಾಳೆ ನಮ್ಮ ರಮ್ಯನಿಗೆ. ಏನು ಮಾಡೋದಪ್ಪ? ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯಿತು. ಈಗ ಅಲ್ಲಿಗೆ ಹೋಗೋಣವಾ? ಅಯ್ಯೋ, ಯಾಕೋ ಹಿಂದಿಂದೆ ಬರ್ತಾಳಂತ ನನ್ನ ಮೇಲೆ ಅನುಮಾನ ಪಡ್ತಾರೆ. ಬೇಡ ಬಿಡು, ನೋಡೋಣ ಏನು ಮಾಡೋದೀಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.